ಪಾಪ. ನನಗೇನಾದ್ರೂ ಪರವಾಗಿಲ್ಲ, ನನ್ನ ಗಂಡನ ಮನೆಯವ್ರನ್ನ ಚೆನ್ನಾಗಿಡು ತಂದೆ. ಭಗವಂತ, ಇವರಿಬ್ಬರಲ್ಲಿ ಏನೇ ಮನಸ್ತಾಪ ಇದ್ರು ಅದನ್ನೆಲ್ಲ ದೂರ ಮಾಡಿ ಇವರಿಬ್ರು ಮತ್ತೆ ಒಂದಾಗೋಗಿ ಮಾಡಪ್ಪ. ಅಷ್ಟನ್ನೇ ನಾನು ನಿನ್ನ ಕೇಳ್ಕೊಡೋದು. ತಗೊಳ್ಳೆ, ಕಾಫಿ ಕುಡಿ. ನನ್ಗೇನು ಬೇಡ ಚಿಕ್ಕಿ. ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ನನ್ ಗಂಡ ರೆಡಿ ಆಗಿರು, ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾರೆ ಚಿಕ್ಕಿ. ನನಗೆ ಅದೇ ಭಯ ಆಗ್ತಿರೋದು. ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ಯಾ? ನೋಡು, ಅವನು ಕೋರ್ಟ್ ಟೆನ್ಷನ್ ಅಲ್ಲಿ ಇರ್ತಾನೆ. ಸೇವಂತಿ ಕೇಸ್ ಏನಾದ್ರೂ ತಳ್ಕೊಂಬಳ್ಕೊಂಬ ಆಗೋದ್ರೆ ಅವನು ಅದನ್ನೆಲ್ಲ ಮರ್ತೋಗ್ತಾನೆ. ಹಾಗಂತೀರಾ? ಸಾಲದಕ್ಕೆ ನೀನು ಮಗು ಜೊತೆ ನಾರ್ಮಲ್ ಆಗಿದ್ಯಾ ಅಂತ ಅವ್ನು ನಿನ್ನನ್ನು ನಂಬಿದಾನೆ. ನೀನ್ ಸರಿ ಹೋಗಿದ್ಯಾ ಅಂತ ಅನ್ಕೊಂಡಿದ್ದಾನೆ ಕಣೆ. ನೋಡು, ನೀನ್ ತಲೆ ಕೆಡ್ಸ್ಕೋಬೇಡ. ಅವ್ನು ನಿನ್ನನ್ನು ಹಾಸ್ಪಿಟ್ಲ್ ಕರ್ಕೊಂಡು ಹೋಗಲ್ಲ. ಅಷ್ಟಾದ್ರೆ ಸಾಕು ಚಿಕ್ಕಿ, ನಾನು ನೆಮ್ಮದಿಯಾಗಿರ್ತೀನಿ. ಇದೇನೋ ಕಾರಣ? ಕೋರ್ಟ್ ಇಷ್ಟು ಬೇಗ ಮುಗ್ದೋಯ್ತಾ? ಸೇವಂತಿ ಕೇಸ್ ಏನಾಯ್ತು? ಗೊತ್ತಿಲ್ಲ ಅತ್ತೆ. ನೀನ್ ಕೋರ್ಟ್ಗೆ ಹೋಗಿದ್ದೆ ತಾನೆ? ಹೋಗಿದ್ದೆ, ಆದ್ರೆ ಸಡನ್ ಆಗಿ ಆ ನರ್ಸ್ನ ಅಡ್ಮಿಟ್